ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಗ್ರಾಮವೊಂದರಲ್ಲಿ ಈಗ 10 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಯತ್ನ ನಡೆಸಿದಂತಹ ಘಟನೆ ಬೆಳಕಿಗೆ ಬಂದಿದೆ. ಆರೋಪದ ಪ್ರಕಾರ ಬಾಲಕಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ಲು. ಬಾಲಕಿಯನ್ನ ಕಸಗೂಡಿಸುವ ನೆಪದಲ್ಲಿ ತನ್ನ ಮನೆಗೆ ಬಾಲಕಿಯನ್ನ ಅತಿಥಿ ಶಿಕ್ಷಕ ಕರೆದುಕೊಂಡು ಹೋಗಿ ದುಷ್ಕೃತ್ಯವನ್ನ ಯತ್ನಿಸಿದ್ದಾನೆ. ಈಗ ಬಾಲಕಿಗೆ ಯಾರಿಗೂ ಈ ವಿಷಯ ತಿಳಿಸದಂತೆ ಜೀವ ಬೆದರಿಕೆ ಹಾಕಲಾಗಿದೆ ಅಂತ ತಿಳಿದು ಬಂದಿದೆ. ಈ ಘಟನೆ ಒಂದು ವಾರದ ಹಿಂದೆ ನಡೆದಿದ್ದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ನೀವೆಲ್ಲ ಅನಾವಶ್ಯಕ ಎಲ್ಲ ಹೋಗ್ಬೇಕು. ಈ ಸಂಬಂಧ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಪ್ರತಿಭಟನೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅವರು ಕಾಮುಕ ಶಿಕ್ಷಕನ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಬೆಳಿಗ್ಗೆಯಿಂದ 8 ಗಂಟೆಗೆ 7 ಗಂಟೆಗೆ ಕರೆ ಕಳಿಸ್ಕೊಂಡು ಹುಡುಗರನ್ನ ಒಳಗ್ ಕರ್ಕೊಂಡು ಹೋಗಿ ಈ ರೀತಿ ಮಾಡ್ತಾ ಇದಾರೆ. ಇವ್ರು ಏನ್ ಕಾಯ್ತಾರ ಸರ್? ಏನ್ ಓದಿಸ್ತಾರ? ಇವರು ಕಸ ಬೆಳೆದೈತೆ, ಕಸ ಬೆಳಕಿಡ್ತಾರ, ಕಸ ಬೆಳಕಿಡ್ತಾರ, ಕರ್ಕೊಂಡ್ ಬಂದು ಇಂತ ಯಾವಾರು ಮಾಡ್ತಾರ. ಇವ್ರು ಏನ್ ಓದಿಸ್ತಾರ? ಬೇಡ ಸರ್, ಸಾಲಿ ಬೇಡ, ನಮ್ ಜೊತೆಗೆ ನಾವು ದುಡ್ಕೊಂಡ್ ತಿಂಬಕ್ ಕರ್ಕೊಂಡು ಹೋಗ್ತೀವಿ ಸರ್. ನಮಗ್ ಬೇಡ ಸಾಲೇನೇ ಬೇಡ. ಮಕ್ಕಳು ಬೆಲೆ ಮುಂಜಾನಿಂದ ಸಾಯಂಕಾಲ ತನಕ ನಾವು ಹೋಗ್ತೀವಿ ಬಟ್ಟೆ ಮಾಡ್ಕೊಂಡು ತಂದೆ ತಾಯಿ ಅಂತ ಬಿಟ್ಟು ಹೋಗ್ತೀವಿ. ಅವ್ರಿಗೆ ಮೇಲೆ ಜವಾಬ್ದಾರಿ ಹೊತ್ತು ಇಂತ ಕೆಲಸ ನಾ ಮಾಡೋದು. ಮತ್ತೆ 18 ವರ್ಷವರೆಗೆ ಮದುವೆ ಮಾಡ್ಬಾಡ್ರೆ ಹಿಡ್ಕೊಂಡು ಹೋಗ್ತೀವಿ. ಇಲ್ಲಿ ಜಾಡಿಸಿ ಕಳಿಸಿ ಆಮೇಲೆ ಬೇರೆ ಕೊಡುವಂತ ಅಂತ ಹೇಳ್ತಾರೆ ಸರ್. ಇನ್ನೇನು ಮಾಡೋದು ಬೇಡ, ನಮಗೆ ಶಾಲೆ ಓದ್ಸೋದ ಬೇಡ. ನಮ್ಮ ಮಕ್ಕಳನ್ನ ನಾವು ಇಲ್ಲೇ ಕರ್ಕೊಂಡು ಹೋಗ್ತೀವಿ. ಕೆಲಸ ಮಾಡಕ್ ಇರ್ತಾರ, ತಾನೇ ಬೇಡ, ಓದ್ಸೋದಿಲ್ಲ ನಾವು ಮಕ್ಕಳ. ಇನ್ನೇನು ಉಳಿಸ್ತಾರೆ ಇವರು. ಏನ್ ಘಟನೆ ನಡೆದತ್ತಮ್ಮ ಹೇಳು. ಕರ್ಕೊಂಬಂದು ಹುಡುಗಿನ ಬಟ್ಟೆ ಬಿಚ್ಚಿ 10 ವರ್ಷದ ಹುಡುಗಿ ಮಾನಭಂಗ ಮಾಡ್ಯಾರ. ಯಾರು? ಮಾಸ್ಟರ್ ಅವನ ಹೆಸರು ಏನು? ಜಡೇಶ. ಈಗ 8 ದಿವಸ ಮುಂದೆ ಮಾಡ್ಯಾರ. ಬಂದು ಮತ್ತೆ ಇವತ್ತು ನಿನ್ನೆ ಆಯ್ತು ವಾರ. ನಾಳೆ ನಾನು ಶಾಲೆಗೆ ಹೋಗೋದಿಲ್ಲ ಮಾತ್ರ ಅತ್ತೈತೆ ಹುಡುಗಿ. ಸಾಯ್ ಬಡಿತೀನಿ, ನಮ್ಮ ಅವ್ರ ಮನೆ ಮುಂದೆ ಹೇಳಿದ್ರೆ ಸಾಯ್ ಬಡಿತೀನಿ ಅಂತ ಹೇಳ. ನಾವು ತಂದೆ ತಾಯಿಗೆ ಹೇಳಿದ್ರೆ ಸಾಯ್ ಬಡಿತೀನಿ ಅಂದಾನ. ಅಂದ್ರೆ ಈಗ 8 ದಿನದಿಂದನೇ ಹುಡುಗಿ ಮುಚ್ಚಿಕೊಂಡ್ ಐತೆ. ಇವತ್ತು ಶಾಲೆಗೆ ಬರ್ಬೇಕು, ಇವತ್ತು ಹತ್ಕೊಂಡ್ ಕೂತೈತೆ. ನಿನ್ನೆ ಕೊಲೆ ಮಾಡ್ತೀನಿ ಮನೆಗೆ ಹೇಳಿದ್ರೆ ಅಂತ ಹೇಳ ಸರ್. ಈಗ ಅವ್ರಿಗೆ ಶಾಲೆಗೆ ಹೋಗಂದ್ರೆ ಹತ್ಕೊಂಡ್ ಕೂತೈತೆ, ಎಡ್ ಕಾಳೋದಿಲ್ಲ ಅಂತ ನಾವು ಬಡ್ದಿವಿ ಸರ್. ಬಡ್ದ್ಮೇಲೆ ಬಾಯ್ ಬಿಟ್ಟ ಸರ್. ಕೊಲೆ ಮಾಡ್ತೀನಿ ನೋಡಿ ನಿನ್ನ ಅಂತ ಹೇಳೋಣ. ಮನೆ ಕರ್ಕೊಂಡು ಹೋಗ್ಯಾನ ಸರ್. ನಮ್ಮ ಮನೆ ನೋಡ್ ಬಾ ಅಂತ ಕರ್ಕೊಂಡು ಹೋಗ್ಯಾನ. 10 ವರ್ಷದ ಹುಡುಗಿ ಏನ್ ಮನೆ ನೋಡ್ತದ ಸರ್? ಅವ್ದು ಜಡೇಶ ಅವನು ನೋಡ್ರಿ ಕುಂತಿರಲ್ಲಮ್ಮ, ಎದಕ್ಕಾಗಿ ಕುಂತಿರಮ್ಮ? ನನಗೆ ಶಾಲೆ ಬೇಡ ಸರ್. ಎಲ್ಲ ಕಿತ್ತಾಕ್ಬೇಕು, ಯಾರು ಇಲ್ಲ ಮಾತುಗಳ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ, ಸಿಪಿಐ ಮತ್ತು ಕಂಪ್ಲಿ ಪೊಲೀಸ್ ಸಿಬ್ಬಂದಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ,
ಬೀದರ್ ದಕ್ಷಿಣ ಕ್ಷೇತ್ರ ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.